ವಿಶ್ವನ್ ಫೋಟೋ ಕಡೆ ತೀಕ್ಷ್ಣವಾಗಿ ನೋಡ್ತಾ ಆರೋಹಿ ತನ್ನ ಕಣ್ಣುಗಳನ್ನು ಆ ಕೋಣೆಯ ಸುತ್ತಲೂ ಆಡಿಸ್ತಾಳೆ. ಆ ಇಡೀ ಕೋಣೆಯನ್ನು ಗಮನಿಸ್ತಾಳೆ. ಏನೋ ನಡೀತಿದೆ, ಏನೋ ತಪ್ಪಾಗಿದೆ ಅಂತ ನನಗೆ ಯಾಕೆ ಅನ್ನಿಸ್ತಿದೆ. ಕಳೆದ 2 ವರ್ಷಗಳಿಂದ ನಾನು ಪತ್ತೆ ಹಚ್ಚೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ. ಅವನ ವ್ಯವಹಾರವು ಕುಸಿಯೋ ಬದಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಹೊರತು ಎಲ್ಲಿಯೂ ಕಡಿಮೆ ಆಗ್ತಾ ಇಲ್ಲ. ಆದರೆ ನಾನು ಈ ಕೇಸ್ನಲ್ಲಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಇದರ ಆಳದವರೆಗೆ ಹೋಗಿ ಎಲ್ಲರನ್ನ ಹೊರಗೆಳಿತೀನಿ ಅಂತ ಗಟ್ಟಿಯಾಗಿ ನಿರ್ಧರಿಸಿ ಆ ಕೋಣೆಯಿಂದ ಹೊರಬರ್ತಾಳೆ. ಸಿದ್ಧವಾಗಿ ಕೆಳಗೆ ಹೋದ ಆರೋಹಿಗೆ ಡೈನಿಂಗ್ ಟೇಬಲ್ ಬಳಿ ನಿರ್ಮಲಾ ಅವರು ಮತ್ತು ರಮೇಶ್ ಅವರು ಕೂತು ಏನೋ ಮಾತಾಡ್ತಾ ಇರೋದು ಕಾಣಿಸುತ್ತೆ. ಅವಳು ಅವ್ರ ಬಳಿ ಹೋಗಿ ಕುರ್ಚಿಯಲ್ಲಿ ಕೂತ್ಕೊಳ್ತಾಳೆ. ತಟ್ಟೆಯಲ್ಲಿ ತಿಂಡಿ ಹಾಕ್ಕೊಳ್ತಾ, ಯಾಕೆ ಇಲ್ಲಿವರೆಗೆ ಮಾತಾಡ್ತಿದ್ದವರು ನನ್ನ ನೋಡಿ ಸುಮ್ಮನಾದ್ರಿ ಅಂತ ನಿರ್ಮಲಾ ಅವ್ರ ಕಡೆ ನೋಡ್ತಾ ಕೇಳ್ತಾಳೆ. ಏನಿಲ್ಲ ಆರೋಹಿ, ನಿನಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ನಿನ್ನ ಹತ್ರ ಒಂದು ಬಾರಿ ಮಾತಾಡಿ ಹುಡುಗನ ಮನೆಯವರಿಗೆ ವಿಷಯ ತಿಳಿಸೋಣ ಅಂದ್ಕೊಂಡಿದ್ದೀವಿ. ನೀನೇನು ಹೇಳ್ತೀಯಾ ಅಂತ ಅವರು ಕೇಳ್ತಾರೆ. ನನಗಿಷ್ಟ ಇಲ್ಲ ಅಂತ ಅವಳು ನೇರವಾಗಿ ಹೇಳ್ತಾಳೆ. ಯಾಕಿಷ್ಟ ಇಲ್ಲ ಅಂತ ಕಾರಣ ಹೇಳು. ಕಳೆದ 2 ವರ್ಷಗಳಿಂದ ನೀನು ಹೀಗೆ ವರ್ತಿಸ್ತಿದೀಯಾ. ಸರಿಯಾಗಿ ಮಾತಾಡಲ್ಲ, ಯಾರೊಂದಿಗೂ ಬೆರೆಯಲ್ಲ, ಯಾವಾಗಲೂ ಗಲಾಟೆ ಮಾಡ್ತಾ ನಗ್ನಗ್ತಾ ಇದ್ದ ನಮ್ಮ ಆರೋಹಿ ಎಲ್ಲಿಗೆ ಹೋದ್ಲು ಅಂತ ನಿರ್ಮಲಾ ಅವರು ಬೇಸರದಿಂದ ಕೇಳ್ತಾರೆ. ನನಗೆ ಕೆಫೆಗೆ ಹೋಗೋದಕ್ಕೆ ಸಮಯ ಆಗ್ತಿದೆ ಅಮ್ಮ ಅಂತ ತಿಂಡಿ ತಿನ್ನದೆ ಎದ್ದು ಹೋಗ್ತಿದ್ದಾಗ ರಮೇಶ್ ಅವರು ಅವಳ ಕೈ ಹಿಡಿದು ತಡೀತಾರೆ. ಅವಳು ಹಿಂದಿರುಗಿ ನೋಡಿ, ನಿಜವಾಗಿಯೂ ನನಗೀಗಲೇ ಮದುವೆ ಮಾಡ್ಕೊಳ್ಳೋ ಆಸೆ ಇಲ್ಲ. ದಯವಿಟ್ಟು ನನಗಾಗಿ ಯಾವುದೇ ಸಂಬಂಧಗಳನ್ನ ನೋಡಬೇಡಿ ಅಂತ ಹೇಳ್ತಾಳೆ. ಸರಿ ಬಂಗಾರ, ನಿನ್ನಿಷ್ಟದಂತೆ ಆಗಲಿ, ಮೊದಲು ತಿಂಡಿ ತಿನ್ನು ಅಂತಾರೆ ರಮೇಶ್. ಇಲ್ಲಪ್ಪ, ನಾನು ಕೆಫೆಯಲ್ಲಿ ತಿಂತೀನಿ ಅಂತ ಹೇಳಿ ಅಲ್ಲಿಂದ ಹೊರ್ಟು ಹೋಗ್ತಾಳೆ ಆರೋಹಿ. ಆರೋಹಿ ಯಾವುದಾದ್ರೂ ಕೇಸ್ ಗಂಭೀರವಾಗಿದ್ದಾಗ ಮಾತ್ರ ಏಜೆಂಟ್ ವೃತ್ತಿಯಲ್ಲಿ ತೊಡಗಿಸ್ಕೊಳ್ತಾಳೆ. ಅದು ಬಿಟ್ಟರೆ ಕಾಲೇಜ್ ದಿನಗಳಿಂದಲೂ ಅವಳಿಗೆ ಒಂದು ಕೆಫೆ ನಡೆಸಬೇಕೆಂಬ ಆಸೆ ಇತ್ತು. ಅದಕ್ಕಾಗಿ ಕಳೆದ 1 ವರ್ಷದಿಂದ ಒಂದು ಕೆಫೆಯನ್ನು ನಡೆಸ್ತಾ ಇದ್ದಾಳೆ. ಕೆಫೆಗೆ ಬಂದವಳೆ ತನ್ನ ಸ್ಕೂಟಿ ನಿಲ್ಲಿಸಿ ಒಳಗೆ ಹೋಗಿ ತನ್ನ ಕ್ಯಾಬಿನ್ನಲ್ಲಿ ಕೂತ್ಕೊಳ್ತಾಳೆ. ಚೇರ್ ಮೇಲೆ ತಲೆ ಆನಿಸಿ ಕಣ್ಮುಚ್ಚಿದಾಗ ಸುಮೇಧ್ ಚಕ್ರವರ್ತಿ ಹೇಳಿದ ಐ ಲವ್ ಯು ಎಂಬ ಮಾತು ನೆನಪಾಗುತ್ತೆ. ಕೂಡಲೇ ಮುಷ್ಟಿ ಬಿಗಿದು ಐ ಹೇಟ್ ಯು ಅಂತ ಜೋರಾಗಿ ಕಿರ್ಚ್ತಾಳೆ. ಅರ್ಧ ಗಂಟೆ ನಂತರ ಅವಳ ಗೆಳತಿ ಸ್ನೇಹ ಕ್ಯಾಬಿನ್ ಒಳಗೆ ಬರ್ತಾಳೆ. ಆರೋಹಿ 2 ದಿನಗಳಿಂದ ಎಲ್ಲಿಗೆ ಹೋಗಿದೆ, ಯಾಕೆ ಕೆಫೆಗೆ ಬರಲಿಲ್ಲ ಅಂತ ಕೇಳ್ತಾಳೆ. ಸ್ವಲ್ಪ ಬ್ಯುಸಿ ಇದ್ದೆ. ಸರಿ, ನೀನು ಹೇಳು, ಇಷ್ಟು ಇದ್ದಕ್ಕಿದ್ದಂತೆ ಇಲ್ಲಿಗೆ ಯಾಕೆ ಬಂದೆ, ನನ್ನ ಹತ್ರ ಏನು ಕೆಲಸ ಅಂತ ಆರೋಹಿ ಕೇಳ್ತಾಳೆ. ನಿನ್ನ ಹತ್ರ ಕೆಲಸ ಇದ್ದರೆ ಮಾತ್ರ ನಿನ್ನ ನೋಡೋದಕ್ಕೆ ಬರಬೇಕಾ ಅಂತ ಸ್ನೇಹ ಮುನಿಸ್ಕೊಳ್ತಾಳೆ. ಹಾಗೇನಿಲ್ಲ ಬಿಡು, ಈಗ ಮುಖ ಸೊಟ್ಟಗೆ ಮಾಡಬೇಡ ಅಂತ ಹೇಳಿ ಕಾಫಿ ತರಿಸಿ ಇಬ್ಬರು ಮಾತಾಡ್ತಾ ಕೂತ್ಕೊಳ್ತಾರೆ. ಸ್ನೇಹ ಹೋಗುವಾಗ, ನಾಳೆ ಸಂಜೆ ನಾವು ರೆಸ್ಟೋರೆಂಟ್ಗೆ ಹೋಗೋಣವಾ, ಒಂದು ಕೇಸ್ ಯಶಸ್ವಿ ಆದ ಖುಷಿಗೆ ನನ್ನ ಕಡೆಯಿಂದ ಪಾರ್ಟಿ ಅಂತಾಳೆ ಆರೋಹಿ. ಓಹ್ ವಾವ್, ಕಂಗ್ರಾಟ್ಸ್. ಆದರೆ ಕ್ಷಮಿಸು ಆರೋಹಿ, ನಾಳೆ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಳೆ VR ಇಂಡಸ್ಟ್ರಿಯವರು ಪಾರ್ಟಿ ಆಯೋಜಿಸ್ತಿದ್ದಾರೆ. ನಿನಗೆ ಗೊತ್ತಲ್ಲ, ಆ ಕಂಪ್ನಿಯಲ್ಲಿ ನಮ್ಮ ತಂದೆಯವರು ಒಬ್ಬ ಶೇರ್ ಹೋಲ್ಡರ್. ಹಾಗಾಗಿ ನಾನು ಅಮ್ಮ ಅಪ್ಪನ ಜೊತೆ ಹೋಗಲೇಬೇಕು ಅಂತಾಳೆ ಸ್ನೇಹ. ಆರೋಹಿ ಏನೂ ಯೋಚಿಸ್ದೆ ನಾನು ಆ ಪಾರ್ಟಿಗೆ ಬರ್ತೀನಿ ಅಂತಾಳೆ. ಏನು, ನೀನು ಬರ್ತೀಯಾ? 2 ವರ್ಷಗಳಿಂದ ಕನಿಷ್ಠ ಹೊರಗಿನ ಪ್ರಪಂಚವನ್ನೂ ನೋಡದೆ ಈ ಕೆಫೆಯಲ್ಲೇ ಉಳಿದ್ಬಿಟ್ಟಿದ್ದೆ ನೀನು ಪಾರ್ಟಿಗೆ ಬರ್ತೀಯಾ ಅಂತ ಸ್ನೇಹ ನಗ್ತಾಳೆ. ಬರ್ತೀನಿ, ನಿನ್ನ ಜೊತೆ ಸಮಯ ಕಳಿಬೇಕನ್ನಿಸ್ತಿದೆ, ಅದಕ್ಕೆ ಬರ್ತೀನಿ ಅಂತ ಸುಳ್ಳು ಹೇಳಿ ನಗ್ತಾಳ ಆರೋಹಿ. ಸ್ನೇಹ ಹೊರಟು ಹೋದ್ಮೇಲೆ ಆರೋಹಿ ಮನಸ್ಸಿನಲ್ಲಿ 2 ವರ್ಷಗಳ ನಂತರ VR ಕಂಪ್ನಿಯವರು ಪಾರ್ಟಿ ಮಾಡ್ತಿದ್ದಾರೆ ಅಂದರೆ ಏನೋ ದೊಡ್ಡದು ನಡೆಯಲಿದೆ ಅಂತ ಅನುಮಾನ ಪಡ್ತಾಳೆ. ಅವಳಿಗೆ ತನ್ನ ಹೃದಯ ಬಡಿತ ಹೆಚ್ಚಾದಂತೆ ಭಾಸವಾಗುತ್ತೆ. ನಂತರ ಅವಳು ನೇರವಾಗಿ ಕಬೀರ್ ಫ್ಲ್ಯಾಟ್ಗೆ ಹೋಗ್ತಾಳೆ. ಕಬೀರ್ ಕೂಡ ಲ್ಯಾಪ್ಟಾಪ್ನಲ್ಲಿ ಆ ಪಾರ್ಟಿ ಬಗ್ಗೆ ಹುಡುಕ್ತಾ ಇರ್ತಾನೆ. VR ಕಂಪನಿ ಪಾರ್ಟಿ ಬಗ್ಗೆ ವಿಷಯ ತಿಳಿದಿದೆಯಾ?
ಅಂತ ಆರೋಹಿ ಕೇಳ್ತಾಳೆ. ಕಬೀರ್ ಹೌದೆನ್ನುತ್ತಾ, ನನಗೂ ಏನೋ ಅನುಮಾನ ಆಗ್ತಾ ಇದೆ, ಅಲ್ಲೇನೋ ನಡೀತಿದೆ ಅನ್ನಿಸ್ತಿದೆ ಅಂತಾನೆ. ನನಗೂ ಅದೇ ಅನ್ನಿಸ್ತಿದೆ, ಅದಕ್ಕೆ ನಾಳೆ ನಾನು ಪಾಠಕ್ಕೆ ಹೋಗ್ತಿದ್ದೀನಿ ಅಂತ ಆರೋಹಿ ಹೇಳ್ತಾಳೆ. ಬೇಡ, ಅಷ್ಟು ರಿಸ್ಕ್ ತಗೋಬೇಡ ಅಂತ ಕಬೀರ್ ಮತ್ತು ರಾಮ್ ಹೇಳಿದ್ರು ಆರೋಹಿ ಕೇಳೋದಿಲ್ಲ. ನಾನು ಒಮ್ಮೆ ನಿರ್ಧರಿಸಿದ್ರೆ ಅದನ್ನು ಮಾಡಿಯೇ ತೀರ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾಳೆ. ಕತ್ತಲೆಯಲ್ಲಿ ಕಾದು ಕುಳಿತ ಕಿಂಗ್ ಅಂದು ರಾತ್ರಿ ಆರೋಹಿಗೆ ಪದೇ ಪದೇ ಅದೇ ಕನಸು ಬಂದು ನಿದ್ರೆಯಿಂದ ಎಚ್ಚರ ಆಗುತ್ತೆ. ಸಮಯ ಬೆಳಗಿನ ಜಾವ 5 ಗಂಟೆಯಾಗಿರುತ್ತೆ. ಅವಳು ಎದ್ದು ಇನ್ನೊಂದು ಕೋಣೆಗೆ ಹೋಗ್ತಾಳೆ. ಅಲ್ಲಿರೋ ವಿಶ್ವಾಂತ್ ಚಿತ್ರವನ್ನು ನೋಡ್ತಾ ಇಂದು ಸಂಜೆ ಏನಾಗುತ್ತೋ ನೋಡಬೇಕು ಅಂದ್ಕೊಳ್ತಾಳೆ. ಅದೇ ಸಮಯದಲ್ಲಿ ಒಂದು ಕತ್ತಲೆಯ ಜಾಗದಲ್ಲಿ ಸ್ಟೈಲಾಗಿ ನಿಂತು ಆರೋಹಿಯ ಫೋಟೋ ನೋಡ್ತಾ ಒಬ್ಬ ವ್ಯಕ್ತಿ, ಸಂಜೆವರೆಗೆ ಕಾಯಿ, ಏನಾಗುತ್ತೋ ನಿನಗೆ ತಿಳಿಯುತ್ತೆ, ಇನ್ನು ಮುಂದೆ ಆಟ ನಂದು, ಯಾಕಂದರೆ ಕಿಂಗ್ ಇಸ್ ಬ್ಯಾಕ್ ಅಂತ ಗಟ್ಟಿಯಾಗಿ ನಗ್ತಾನೆ. ಅವನು ಆಟವನ್ನು ಬದಲಾಯಿಸೋದಾಗಿ ಹೇಳ್ತಾನೆ. ಆರೋಹಿ ಇರೋ ಕೋಣೆಯಲ್ಲಿ ಗೋಡೆ ಮೇಲೆ ಹಾಕಿರೋ ಸುಮೇಧ್ ಚಕ್ರವರ್ತಿ ಫೋಟೋ ಕಡೆ ಆ ವ್ಯಕ್ತಿ ನೋಡುತ್ತಾ, ಈ ಆಟ ಅಂದು ಕೂಡ ನನ್ನದೇ ಆಗಿತ್ತು, ಇಂದು ಕೂಡ ನನ್ನದೇ, ನಾನೆಂದಿಗೂ ಸೋಲೊಪ್ಪೋದಿಲ್ಲ ಅಂತಾನೆ. ಫೋಟೋ ನೋಡಿ ವಿಸಿಲ್ ಆಗ್ತಾ, ಅಂದು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಒಂದು ಮಾಯಾಲೋಕದಲ್ಲಿರಿಸಿದ್ದೆ, ಇಂದಿಗೂ ನೀನು ಆ ಲೋಕದಲ್ಲೇ ಇದೆಯಾ, ಇಂದು ಸಂಜೆ ನಮ್ಮ ಕಥೆಯಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ ಅಂತ ಹುಚ್ಚನಂತೆ ನಗ್ತಾನೆ. ಬೆಳಿಗ್ಗೆ ಆರೋಹಿ ಕೆಫೆಗೆ ಹೋಗೋದಕ್ಕೆ ಸಿದ್ಧವಾಗ್ತಿರುವಾಗ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಒಂದು ಸಣ್ಣ ಚೀಟಿ ಕಾಣಿಸುತ್ತೆ. ಅದನ್ನು ಓದಿದ ಆರೋಹಿ ಕಣ್ಣುಗಳು ಆಘಾತದಿಂದ ಅಗಲವಾಗುತ್ತವೆ. ಅದರಲ್ಲಿ ಗೇಮ್ ಇಸ್ ಆನ್ ಅಂತ ಬರೆಯಲಾಗಿರುತ್ತೆ. ಇಡೀ ಮೈ ಬೆವತು ಹೋಗುತ್ತೆ. ಭಯದಿಂದ ನಡುಕ್ತಾ ಅವಳು ಇಡೀ ಕೋಣೆಯನ್ನು ಹುಡುಕ್ತಾಳೆ. ಆದರೆ ಯಾವುದೇ ಸುಳಿವು ಸಿಗೋದಿಲ್ಲ. ಏನು ಮಾಡಲಾಗದೆ ಬೆಡ್ ಮೇಲೆ ಕೂತ್ಕೊಳ್ತಾಳೆ. ನಂತರ ಮನಸ್ಸನ್ನು ಸಮಾಧಾನಪಡಿಸ್ಕೊಂಡು ಸ್ಕೂಟಿಯನ್ನು ಸ್ಟಾರ್ಟ್ ಮಾಡಿ ವೇಗವಾಗಿ ಹೊರಡ್ತಾಳೆ. ಆದರೆ ಆಲೋಚನೆಯಲ್ಲಿ ಮುಳುಗಿದ್ದ ಅವಳು ಎದುರಿಗೆ ಬರ್ತಿದ್ದ ಕಾರಿಗೆ ಗುದ್ದಿ ಕೆಳಗೆ ಬೀಳ್ತಾಳೆ. ಕಣ್ಣು ಕಾಣಿಸಲ್ವಾ, ಎಲ್ಲಿ ನೋಡಿ ಕಾರ್ ಓಡಿಸ್ತಿದ್ದೀರಾ ಅಂತ ಕೋಪದಿಂದ ಕಾರಿನ ಬಳಿ ಹೋಗ್ತಾಳೆ. ಆಗ ಕಾರ್ನಿಂದ ಇಳಿದ ವ್ಯಕ್ತಿಯನ್ನು ನೋಡಿ ಅವಳು ದಂಗಾಗ್ತಾಳೆ. ಅವನು ವಿಶ್ವಂತ್. ಕ್ಷಮಿಸಿ, ಫೋನಲ್ಲಿ ಮಾತಾಡ್ತಾ ಗಮನಿಸಲಿಲ್ಲ ಅಂತ ವಿಶ್ವಂತ್ ಹೇಳ್ತಾನೆ. ಆರೋಹಿಗೆ ಒಂದು ಕ್ಷಣ ಭಯ ಆಗುತ್ತೆ. ಅವಳಿಗೆ ತನ್ನ ಹೃದಯ ಬಡಿತ ಕೇಳುವಷ್ಟು ಜೋರಾಗಿರುತ್ತೆ. ಈ ಅನುಭವ ಯಾಕೋ ತಿಳಿತಿಲ್ಲ, ಇವನು ಆ ಸುಮೇಧ್ ಅಲ್ವಲ್ಲ, ಇಲ್ಲ ಇದು ಅಸಾಧ್ಯ ಅಂತ ತನ್ನ ತಾನು ನಿಯಂತ್ರಿಸಿಕೊಂಡು ಕೆಫೆಗೆ ಹೋಗ್ತಾಳೆ. VR ಪ್ಲೇಸ್ ಪಾರ್ಟಿ ಮತ್ತು ಅನಿರೀಕ್ಷಿತ ತಿರುವು. ಸಂಜೆ ಪಾರ್ಟಿಗೆ ರೆಡಿಯಾಗಿ ಹೊರಬರುವಾಗ ಆರೋಹಿಗೆ ತನ್ನ ಬೆರಳಿಗೆ ಸುಮೇಧ್ ಹಾಕಿದ್ದ ಉಂಗುರ ಕಾಣಿಸುತ್ತೆ. ಅವಳು ಅವನನ್ನು ದ್ವೇಷಿಸಿದ್ರೂ ಆ ಉಂಗುರವನ್ನು ಮಾತ್ರ ತೆರೆಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಸ್ನೇಹ ಬಂದ ಮೇಲಿಬ್ಬರು ಸೇರಿ VR ಪ್ಯಾಲೇಸ್ ಒಳಗೆ ಹೋಗ್ತಾರೆ. ಅಲ್ಲಿನ ಅಲಂಕಾರವನ್ನು ನೋಡಿ ಆರೋಹಿಯ ಕಾಲುಗಳು ನಡುಗುತ್ತೆ. ಯಾಕಂದರೆ 2 ವರ್ಷಗಳ ಹಿಂದೆ ನಡೆದ ಆ ಕ್ರೂಸ್ ಪಾರ್ಟಿಯಂತೆಯೇ ಇಡೀ ಪಾರ್ಟಿಯನ್ನು ಕಪ್ಪು ಬಣ್ಣದ ಥೀಮ್ನಲ್ಲಿ ಅಲಂಕರಿಸಲಾಗಿತ್ತು. ಅಷ್ಟರಲ್ಲವಳ ಭುಜದ ಮೇಲೆ ಯಾರೋ ಕೈ ಇಡ್ತಾರೆ. ಅದು ರಾಮ್. ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಆರೋಹಿ ಕೇಳ್ತಾಳೆ. ಚೀಫ್ ಆರ್ಡರ್ ಮೇಲೆ ಬಂದಿದ್ದೀನಿ, ಆದರೆ ಈ ಪಾರ್ಟಿ 2 ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸ್ತಿದೆ ಅಂತಾನೆ ರಾಮ್. ಹೌದು, ಭಯ ಆಗ್ತಾ ಇದೆ ಅಂತಾಳ ಆರೋಹಿ. ರಿಲ್ಯಾಕ್ಸ್, ಅವನು ಸತ್ತು ಹೋಗಿದ್ದಾನೆ, ಎಂದಿಗೂ ಮರಳಿ ಬರಲಾರ ಅಂತ ರಾಮ್ ಧೈರ್ಯವನ್ನು ತುಂಬುತ್ತಾನೆ. ಸ್ನೇಹ ತನ್ನ ಪೋಷಕರ ಬಳಿ ಹೋದಾಗ ರಾಮ್ ಆರೋಹಿಯ ಕೈ ಹಿಡಿದು ಪ್ರೀತಿಯಿಂದ ವಿಚಾರಿಸ್ತಾನೆ. ಸರಿಯಾಗಿ ಅದೇ ಸಮಯದಲ್ಲಿ ಅಲ್ಲಿನ ಎಲ್ಲ ಲೈಟ್ಸ್ ಆಫ್ ಆಗುತ್ತೆ. ಕೇವಲ ಒಂದು ಸ್ಪಾಟ್ ಲೈಟ್ ಮಾತ್ರ ಆನ್ ಆಗುತ್ತೆ. ಅದರ ಕೆಳಗೆ ವಿಶ್ವಾಂತ್ ಮೈಕ್ ಹಿಡಿದು ನಿಂತಿರ್ತಾನೆ. ಅವನು ನಗ್ತಾ, ಗುಡ್ ಈವ್ನಿಂಗ್ ಎವ್ರಿವನ್. ಕಳೆದ 2 ವರ್ಷಗಳಿಂದ VR ಕಂಪನಿಗೆ ಸಂಬಂಧಿಸಿದ ಕಾನೂನುಬದ್ಧ ಮತ್ತು ಕಾನೂನು ಬಾಹಿರ ವ್ಯವಹಾರಗಳನ್ನ
ಪ್ರಪಂಚದ ಮುಂದೆ ನಾನೇ ನಿಭಾಯಿಸಿದ್ದೀನಿ. ಆದರೆ ಇವೆಲ್ಲವನ್ನು ನಿಜವಾಗಿಯೂ ನಿಭಾಯಿಸಿದ್ದು ನಾನಲ್ಲ, ಈ ಕಂಪನಿಗಳನ್ನು ಪ್ರಾರಂಭಿಸಿದ ನಿಜವಾದ ಕಿಂಗ್ ಅಂತ ಹೇಳ್ತಾನೆ. ಎಲ್ಲರೂ ಚಪ್ಪಾಳೆ ತಟ್ತಾರೆ. ಈಗ ಆ ಕಿಂಗ್ ತನ್ನ ಸಾಮ್ರಾಜ್ಯವನ್ನು ಆಳೋದಕ್ಕೆ 2 ವರ್ಷಗಳ ನಂತರ ಮರಳಿ ಬಂದಿದ್ದಾನೆ ಅಂತ ಹೇಳ್ತಿದ್ದಂತೆಯೇ ಆ ಸ್ಪಾಟ್ಲೈಟ್ ಕೂಡ ಆಫ್ ಆಗುತ್ತೆ. ಆರೋಹಿಯ ಹೃದಯ ಬಡಿತ ತೀವ್ರವಾಗುತ್ತೆ. ಅವಳು ಕತ್ತಲೆಯಲ್ಲಿ ನಿಂತಿದ್ದಾಗ ಯಾರೋ ಅವಳ ಸೊಂಟವನ್ನು ಗಟ್ಟಿಯಾಗಿಡಿದು ತನ್ನತ್ತ ಎಳೆದುಕೊಳ್ತಾರೆ. ಅವಳು ಹೋಗಿ ಅವನ ಎದೆಗೆ ಬಡಿತಾಳೆ. ಅವನ ಹೃದಯ ಬಡಿತ ಕೇಳಿಸ್ಕೊಂಡ ಆರೋಹಿ ಆಘಾತದಿಂದ ಸುಮ್ಮನಾಗ್ತಾಳೆ. ಆ ಕ್ಷಣದಲ್ಲಿಯೇ ಅವರ ಮೇಲೆ ಸ್ಪಾಟ್ಲೈಟ್ ಬೀಳುತ್ತೆ. ಎದುರಿಗಿರೋ ವ್ಯಕ್ತಿಯನ್ನು ನೋಡಿ ಆರೋಹಿಗೆ ಭೂಮಿ ಬಾಯ್ಬಿಟ್ಟು ತನ್ನನ್ನು ನುಂಗ್ಬಿಟ್ರೆ ಸಾಕು ಅನಿಸುತ್ತೆ. ಯಾಕಂದರೆ ಎದುರಿಗೆ ಇರೋದು ಸಾಕ್ಷಾತ್ ಸುಮೇಧ್ ಚಕ್ರವರ್ತಿ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.